ಈ ಒಳ ಮೀಸಲಾತಿ ಬಗ್ಗೆ ನಾವು ಮಾಡಿಕೊಟ್ಟಂತ ಒಳ್ಳೆ ಉಪಕಾರವನ್ನು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಬರ್ತಕ್ಕಂಥ ನಾವು ಮಾಡಿಕೊಟ್ಟಂತ ನಮ್ಮ ಜವಾಬ್ದಾರಿ. ನಮಗಂತೂ ನೌಕರಿ ಸಿಗೋದಾಗಲಿ ಇದು ಅಂತಾಗಿಲ್ಲ, ಮುಂದೆ ಪೀಳಿಗೆ ಬರ್ತಾ ಇದೆಯಲ್ಲ ಅವ್ರಿಗೆ ನಮ್ಮ ಅಪ್ಪವರು ಮುತ್ತವ್ರು ಏನು ಮಾಡಿಕೊಟ್ಟೋದ್ರಪ್ಪ, ನಮಗೆ ಎಂಥ ಲೀಡರ್ ಇದ್ರು, ಇವ್ರು ಕೆಲಸನೇ ಮಾಡಲಿಲ್ಲ, ನಮಗೆ ಬೇಯ್ತಾರೆ, ನಮಗೆ ನಾಚಿಕೆ ಆಗ್ತಾರೆ. ಅದರಿಂದ ನಾವು ಮಾಡ್ತಕ್ಕ ಜವಾಬ್ದಾರಿ ನಾವು ಮಾಡಬೇಕನ್ನೋ ಈ ಸಂದರ್ಭದಲ್ಲಿ ನಾವು ಒಳ್ಳೆ ಪಾಯಿಂಟ್ ಹೇಳಿದ್ರಿ. ಮತ್ತು ವಿಶೇಷವಾಗಿ ನಮ್ಮ ಒಳ ಮೀಸಲಾತಿ ಬಗ್ಗೆ ನಾಗಮೋಹನ್ ದಾಸ್ ಅವ್ರ ವರದಿ ಏನಪ್ಪ ಅಂದರೆ ಸರಿಯಾಗಿ ರಿಪೋರ್ಟ್ ಸರ್ಕಾರಕ್ಕೆ ಆಗಿಲ್ಲ. ಸರಿಯಾಗಿ ಯಾಕಾಗಿಲ್ಲ ಅಂತ ಹೇಳಿದ್ರೆ ನಮ್ಮ ಪಾಪ್ಯುಲೇಷನ್ 14 ಲಕ್ಷ ತೋರಿಸಿದ್ದಾರೆ. ಇಲ್ಲಿ ಕರ್ನಾಟಕದಲ್ಲಿ ಲಂಬಾಣಿ ಸಮಾಜದವರು 14 ಲಕ್ಷ ಅಂತ ಪೇಪರ್ ನೋಡಿದ್ರು. ಇದು ಭಾಳ ದೊಡ್ಡ ಅನ್ಯಾಯ. ನನಗನ್ಸೋ ಮಟ್ಟಿಗೆ 20-25 ಲಕ್ಷವರೆಗೆ ನಮ್ಗೆ 20-25 ಲಕ್ಷ ಇರಬೇಕಂತ ಅನಿಸ್ತಾ ಇದೆ. ಸರ್ಕಾರದ ಜುಟ್ಟು ಹಿಡಿಬೇಕಾಗಿತ್ತು. ಸರ್ಕಾರ ತಪ್ಪು ಮಾಡಿದ್ರೆ ಕೇಳಬೇಕಾಗಿತ್ತು. ಅಂದರೆ ಒಂದೇ ಒಂದು ಕೆಲಸ ತಾವು ಬಾಟಮ್ ಲೆವೆಲ್ ಮಾಡಬೇಕು. ಅದು ಏನಪ್ಪ ಅಂತ ಹೇಳಿದ್ರೆ, ಲಂಬಾಣಿ ತಾಂಡದಲ್ಲಿ ಎಷ್ಟು ಪಾಪ್ಯುಲೇಷನ್ ಇದೆ, ವೋಟ್ ಲಿಸ್ಟಲ್ಲೆಲ್ಲ ಸಿಗ್ತದೆ, ಎಷ್ಟು ಪಾಪ್ಯುಲೇಷನ್ ಇದೆ, ಹಳ್ಳಿನಲ್ಲಿ ಎಷ್ಟು ಜನ ಇದೆ, ನಮ್ದೆಲ್ಲ ಒಂದು ಲೀಸ್ಟ್ ಮಾಡಿ ಒಂದು ಗುಲ್ಬರ್ಗಾ ಜಿಲ್ಲೆಯಲ್ಲಿ ಲಂಬಾಣಿ ಪಾಪ್ಯುಲೇಷನ್ ಎಷ್ಟಪ್ಪ ಇಷ್ಟಿದೆ, ಈ ಪಾಪ್ಯುಲೇಷನ್ಗೆ ನಾಗಮೋಹನ್ ದಾಸ್ ಬರೀ ಕೊಟ್ಟಿದ್ದಾರೆ, ಅದಕ್ಕೆ ಟ್ಯಾಲಿಮೇಟ್ ಮಾಡಿಸ್ತಾರೆ. ಒಂದು ವೇಳೆ ಮುಂದೆ ಒಟ್ಟು ಸಮಾಜದವರು ಕೂಡ ಇದ್ದೀವಿ, ನಿಮ್ಮ ಪಾಪ್ಯುಲೇಷನ್ ಡಿಸ್ಟ್ರಿಕ್ಟ್ ಎಷ್ಟಿದೆ ಕರೆಕ್ಟಾಗಿ ಅವ್ರು ಸರ್ವೆ ಕರೆಕ್ಟ್ ಮಾಡಿಲ್ಲ. ನನ್ನ ರಿಪೋರ್ಟ್ ಪ್ರಕಾರ ನಾಗಮೋಹನ್ ದಾಸ್ ರಿಪೋರ್ಟ್ನಲ್ಲಿ ಕಮೆಂಟಲ್ಲಿ ಅವ್ರು ಆರ್ಡರ್ ಮಾಡಿಬಿಟ್ರು. ಈ ಗೌರ್ಮೆಂಟ್ ಆಫೀಷಿಯಲ್ ಎಲ್ಲ ಎನ್ವೈರ್ಮೆಂಟ್ ಆಗ್ತಾರೆ. ಗೌರ್ಮೆಂಟ್ ಆಫೀಷಿಯಲ್ನಲ್ಲಿ ನಮ್ಮ ವಿರೋಧಿ ಬಣಗಳನ್ನು ಕೂಡ ಅದರಲ್ಲಿ ಇರ್ತಾರೆ. ವಿರೋಧಿ ಬಣಗಳು ಇಂಟರ್ನಲ್ ದುಷ್ಟಶಕ್ತಿಗಳು ವಿರೋಧ ಕೆಲಸ ಮಾಡ್ತಾರೆ. ಅವ್ರೇನು ಮಾಡಿದ್ದಾರೆ, ನಾನು ಕೇಳಿದ ಪ್ರಕಾರ ಕೆಲವು ಬೇರೆ ಜಾತಿಯವರು ಲಿಂಗಾಯತ್ ಇದ್ದವರು ಬೇರೆದು ಅವ್ರನ್ನಪ್ಪ ಅಂದರೆ ಲೆಫ್ಟ್ ಟು ರೈಟ್ ಅಂತ ಬರ್ಸಿದ್ದಾರೆ ಅಂತ ನಮ್ಗೆ ಗಮನ ಬಂದಿದೆ. ಇದು ಲೆಫ್ಟ್ ಟು ರೈಟ್ ಅಂತ ಬರ್ಸಿದ್ದಾರೆ. ಅವ್ರು ಪಾಪ್ಯುಲೇಷನ್ ಜಾಸ್ತಿ ಮಾಡ್ಕೊಂಡಿದ್ದಾರೆ, ಜಾಸ್ತಿ ತೋರಿಸಿದ್ದಾರೆ. ನಮ್ಮ ಪಾಪ್ಯುಲೇಷನ್ ಹೊಡೆತ ಮಾಡಿದ್ದಾರೆ. ನನಗೆ ಎಲ್ಲಿ ಗೊತ್ತಾಯ್ತು ಅಂತ ಹೇಳಿದ್ರೆ, BJP ಗೌರ್ಮೆಂಟ್ ಇದ್ದಾಗ ಇದು ಒಂದು ಸಮಿತಿ ಯಾರೋ ನಮ್ಮ ಮುಂಬೈನಲ್ಲಿ ಮಾಧುಸ್ವಾಮಿ ಸಬ್ ಕಮಿಟಿ ಚೇರ್ಮನ್ನಲ್ಲಿ ಮೀಟಿಂಗ್ ನಡೆದಾಗ ಅಲ್ಲಿ ಕಮಿಟಿನಲ್ಲಿ ಚರ್ಚೆ ಆಯಿತು. ಅಲ್ಲಿ ಎಲ್ಲ ರಿಪೋರ್ಟ್ ತೆಗೆದು ನೋಡಿದಾಗ ಅವರು ಇದು ನಾಲ್ಕೇ ಮಾಡಿ ಜಾಸ್ತಿ ಮಾಡಬೇಡ್ರಿ ಅಂತ ವಾದವಿವಾದ ನಡೀತು. ಅದಕ್ಕೆ ಅವರು ನಮ್ಮ ಹೀರಾನಾಯಕ ಪ್ರೈವೇಟ್ ಸೆಕ್ಟರ್ ಇತ್ತು ನಾವು ನಿಲ್ಲಿಸಿದಾಗ ಅವರು ಸಮಾಜದ ಕೂಡ ಇಲ್ಲ ಸರ್ ತಪ್ಪಾಗ್ತದ್ದು, ರಿಪೋರ್ಟಲ್ಲಿ ನೀವು ತಪ್ಪಾಗ್ತಾ ಇದ್ರಿ, ಜಾಸ್ತಿ ಕಾಂಪಿಟೇಷನ್ ಇದೆ ಎಲ್ಲ ಕರೆಕ್ಟ್ ತೋರಿಸಿದಾಗ 4.5 ಮಾಡಿದ್ರು. 4.5 BJP ಗೌರ್ಮೆಂಟ್ದವರು ಏನಪ್ಪ ಅಂದರೆ ಇದು ಲಂಬಾಣಿ ಕೊರ್ಚ ಕೊರ್ಮ ಭೂಮಿ 4.5 ಮಾಡಿಕೊಟ್ರು. 4 ಮಾಡಿ ಕೊಟ್ಟಾಗ ಇದನ್ನು ಅವರು ಹುಬ್ಬಳ್ಳಿನಲ್ಲಿ ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿ ಇದ್ದಾಗ ಅವರು ಕ್ಲಿಯರ್ ಆಗಿ ಹೇಳಿದರು, ನಿಮ್ಮ ತಲೆ ಮೇಲೆ ತಲವಾರಿತ್ತು, ಸದಾಶಿವ ನಾವು ಹೋರಾಟ ಮಾಡ್ತಿಲ್ಲ, ಸದಾಶಿವ ಆಯೋಗ ನಮಗೆ ಕೊಲ್ತಾರೆ, ನಮ್ಮ ಮಾಡ್ತಾರೆ, ನಮಗೆ ಸಿಗ್ತದೆ, ಇದನ್ನೆಲ್ಲ BJP ಗೌರ್ಮೆಂಟ್ನವ್ರು ರಿಮೂವ್ ಮಾಡಿದ್ರು. ಬೇಡ ಕಿರಿಕಿರಿ ರಿಮೂವ್ ಮಾಡಿ ಆ ತಲವಾರು ತೆಗೆದಾಕಿ 4.5 ಮಾಡಿಕೊಟ್ರು. ಅವರು ಅಂದರು, ಯಾರಂದ್ರೆ ಏನಪ್ಪ ಅಂದ್ರೆ ಇವರು ಬೊಮ್ಮಾಯಿ ಸಾಹೇಬ್ರು ಅಂದರು, ನಿಮಗೆ ಸೂರ್ಯಚಂದ್ರ ಇರುವವರೆಗೆ SC ಲಂಬಾಣಿ ಬೋವಿ ಕೊರ್ಚ ಕೊರ್ಮ ನಿಮ್ಗೆ ಯಾರು ತೆಗೆಯಕ್ಕೆ ಸಾಧ್ಯ ಇಲ್ಲ, ನೀವು ಗೆದ್ದಿರಿ, ನೀವು ನಿಶ್ಚಿತವಾಗಿರಿ, ನೀವು ಯಾರು ಬ್ರಹ್ಮ ತೆಗಿಲಿಕ್ಕಾಗಲ್ಲ. ನಾವು ಮುಖ್ಯಮಂತ್ರಿಯಾಗಿ ಕೇಂದ್ರಕ್ಕೆ ನಾನು ರಿಪೋರ್ಟ್ ಕಳಿಸಿದ್ದೀನಿ, ನೀವು ಇದನ್ನು ತೆಗಿಬಾರ್ದು. ಮತ್ತು ಅದು ಸದಾಶಿವ ವರದಿ ಖತಮ್ ಮಾಡಿಬಿಟ್ರು. ಅದು ಕಳಿಸ್ಕೊಟ್ಟು ಒಂದು ಎಲೆಕ್ಷನ್ನಲ್ಲಿ 3 ತಿಂಗಳಲ್ಲಿ ಗಡಬಡಲ್ಲಿ ಆಯಿತು. ಇದು ಮಾಡೋರಿಗೆ ರಾಜಕೀಯದಲ್ಲಿ ರಾಜಕಾರಣಿಗಳಿಗೆ ನಾವು ಸುಮ್ಮನೆ ಭಾಳ ಚಾಲು ಇರ್ತೀವಿ. ರಾಜಕಾರಣಿ ಮಂದಿ ಕುರ್ಚಿ ಬುಡಕ್ಕೆ ಒಂದು ಬಾಂಬ್ ಇಟ್ಟುಬಿಟ್ಟಿದ್ರು, ದಾರಿನಲ್ಲಿ ಗೊತ್ತಾಗಲ್ಲ ನಮಗೆ. ಅದು ಏನು ಮಾಡಿದ್ರು ಎಲ್ಲ ಆ ಟೈಮ್ನಲ್ಲಿ ಅವರು BJP ಹಠಾವ್ ತಾಂಡ ಬಂದು ಸ್ಲೋಗನೆ ಮಾಡಿಬಿಟ್ರು. ಸರ ಅದು ಸ್ಪೀಡ್ ಹಿಂಗೆ ಹೋಯ್ತು, ಅದು ಕೇಳೋದು ಹೋಯ್ತು. ನಾನು ಕೆಲವು ಮಂದಿ ತಪ್ಪಾಗ್ತದೆ, ಹೋಗಿ ಮಾಡಿಬಿಟ್ಟು 4% ಕೊಟ್ಟಿದ್ದಾರೆ, ಒಳ್ಳೆ ಮಾಡಿದ್ದಾರೆ, ಇನ್ನು ಮುಂದೆ ನೋಡ್ತಿದ್ರು ನೋಡೋದು ಇಲ್ಲ. BJP ಏನಪ್ಪ ಅಂದರೆ ಹಠಾವ್ ತಾಂಡ ಯಡಿಯೂರಪ್ಪ ಮನೆ ಮೇಲೂ ಕಲ್ಲು ಹೊಡ್ತಕ್ಕಂಥದ್ದು, ಇದೆಲ್ಲ ಒಳಗೆ ರಾಜಕೀಯ ಇರ್ತಕ್ಕಂಥದ್ದು. ಇದೆಲ್ಲ ಅನ್ಯಾಯ ಆಯಿತು. ಕೆಲವು ಇಲ್ಲಿ ಕಾಂಗ್ರೆಸ್ ಲೀಡರ್ಗಳು ಇದ್ದಾರೆ, BJP ಲೀಡರ್ ಇದ್ದಾರೆ, ನಾವು ಯಾರು ಟಿಕೆಟ್ ಮಾಡ್ತಾ ಇಲ್ಲ. ಆಗಿದ್ದು ಇನ್ಸಿಡೆಂಟ್ ನಾ ಹೇಳ್ತಾ ಇದ್ದೀವಿ. ನಮ್ಮ ಸಮಾಜ ಮೇಲೆ ಹೆಂಗೆ ಅನ್ಯಾಯ ಆಗ್ತದೆ, ನಮ್ಮ ಸಮಾಜ ಮೇಲೆ ಹೆಂಗೆ ಕಲ್ಲು ಹಾಕ್ತಾರೆ, ನಮ್ಮ ಸಮಾಜ ನಮಗೆ ಕೊಡ್ತಕ್ಕಂಥ ರೊಟ್ಟಿ ಹೆಂಗೆ ಕಸ್ಕೋತಾರೆ ಅನ್ನೋದು ಈ ಸಂದರ್ಭದಲ್ಲಿ ನಾ ಹೇಳಕ್ಕೆ ಇಷ್ಟಪಡ್ತೇನೆ. ಆ ನಂತರ ಅದು ರಿಪೋರ್ಟ್ ಹೋಯ್ತು, ಎಲ್ಲ ಬಂದ ನಂತರ ಇವರು ಲಂಬಾಣಿ ಮತ್ತು ಬೋವಿ ಕೊರ್ಚಿ ಕೊರ್ಮ ಓಟ್ ತಗೊಂಡು ಸರ್ಕಾರ ರಚನೆ ಆಯಿತು. ಸರ್ಕಾರ ರಚನೆ ಆದಾಗ ಓಟ್ ತಗೊಂಡು ಸರ್ಕಾರ ಅದರಲ್ಲಿ 35-40 ಸೀಟ್ ಏನಪ್ಪ ಅಂದರೆ ಹೋಯ್ತು ಕಾಂಗ್ರೆಸ್ಗೆ ಪ್ಲಸ್ ಆದ. ಅದು 136 ಏನಪ್ಪ ಅದು ಮೆಜಾರಿಟಿ ಬಂತು. ನಾವು ಹೇಳ್ತಕ್ಕಂಥ ಇಷ್ಟೇ, ನೀವು ಇಷ್ಟೆಲ್ಲ ಲಂಬಾಣಿದು ಒಟ್ಟರು ಕೊಡ್ತೇವೆ ಕೊರ್ಮದು ಓಟ್ ತೊಗೊಂಡಂತೂ ನಮ್ಗೆ ಯಾಕೆ ಅನ್ಯಾಯ ಮಾಡ್ತಾ ಇದ್ದೀವಿ? ಅನ್ಯಾಯ ಆಗಲ್ವಾ ಇದು? ದೊಡ್ಡ ಅನ್ಯಾಯ. ಓಟ್ ತಗೋತಾರೆ, ಎಲ್ಲ ಪಡ್ಕೋತಾರೆ, ನಮಗೆ ಏನಾದ್ರು ಕೂತಿ ಕೊಯ್ದುಬಿಡ್ತಾರೆ. ಅದಕ್ಕೆ ಡೀಪಾಗಿ ಸ್ಟಡಿ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ದು ಈ ಸಂಘಟನೆಗಳು.
ಏನು ಸಂಘಟನೆ ಮಾಡಿ ಮಾತಾಡೋ ಕೆಲಸ ನಮ್ಮದು. ಇದು ಭಾಳ ದೊಡ್ಡ ಅನ್ಯಾಯ ಆಗಿದೆ. 4 ವರ್ಷದಲ್ಲಿ ಹಿಡಿದು ರಿಪೋರ್ಟ್ನಲ್ಲಿ ಕೂಡ ನಾವು ಪಾಪ್ಯುಲೇಷನ್ ಕಡಿಮೆ ತೋರಿಸಿ ನೀವು ಮೋಸ ಮಾಡಿದ್ದಾರೆ. ಇದು ಕೂಡ ನಾವು ಪ್ರೈವೇಟ್ ಸರ್ವೆ ಮಾಡಬೇಕು. ನಾವು ಇದು ಲೀಡರ್ ಪ್ರೈವೇಟ್ ಸರ್ವೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಇದು ಗುಲ್ಬರ್ಗಾ ಜಿಲ್ಲೆಯಲ್ಲಿ ನಮ್ಮ ಪಾಪ್ಯುಲೇಷನ್ ಇಷ್ಟಿದೆ, 4 ರಿಪೋರ್ಟ್ನಲ್ಲಿ ಇಷ್ಟಿದೆ. ಇದು ವ್ಯತ್ಯಾಸ ಕಾಣ್ತದೆ. ಯಾಕೆ ಆಗ್ತಾ ಇದೆ ಹಿಂಗೆಲ್ಲ ಜಿಲ್ಲೆಯಲ್ಲಿ ಮಾಡಿದಂತೆ 2 ರಿಪೋರ್ಟ್ ತೊಗೊಂಡು ನಾವು ಹೈಕೋರ್ಟಿಗೆ ಸುಪ್ರೀಂ ಕೋರ್ಟಿಗೆ ಹೋಗಬೇಕು. ರಿಟರ್ನ್ ತೆಗೆದಿದ್ದಾರೆ. ಅವಾಗ ತುಲನೆ ಮಾಡಿದಾಗ ಎಷ್ಟು ಡಿಫ್ರೆಂಟ್ ಮಾಡಿದ್ದಾರೆ, ಏನು ಅನ್ಯಾಯ ಮಾಡಿದ್ದಾರೆ, ಅವಾಗ ನಮ್ಗೆ ಗೊತ್ತಾದಾಗ ಮಾತ್ರ ಗೌರ್ಮೆಂಟಿಗೆ ನಾವು ಕಿವಿ ಹಿಡಿಬೋದು. ಅಲ್ಲಿ ನಾವು ಏನೋ ಮಾಡಲಿಕ್ಕಿಲ್ಲ ಮಾತನ್ನ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತು ನಮ್ಮ ವಿಠ್ಠಲ್ ಜಾಧವ್ ಅವರು ಮಾತಂದರು, ಸಮಾಜ ಕಲ್ಯಾಣ ಮಂತ್ರಿಯಾಗಿದ್ದರು ಬಾಬುರಾವ್ ಚೌಹಾಣ್ ಆ ಟೈಮ್ನಲ್ಲೇ ಸದಾಶಿವ ಆಯೋಗ ಬಿಡಿಸಿದೆ. ವಿಠ್ಠಲ್ ಜಾಧವ್ ಅವರೇ ನಾಯಿಲ್ಲ. ಧರಮ್ ಸಿಂಗ್ ಅವರು ಮುಖ್ಯಮಂತ್ರಿ ಆಗಿದ್ದರು. ಧರಮ್ ಸಿಂಗ್ ಅವರು ಮುಖ್ಯಮಂತ್ರಿ ಆಗಿದ್ದರು. ಆವಾಗ ಧರಮ್ ಸಿಂಗ್ ಅವರು ಮುಖ್ಯಮಂತ್ರಿ ಆದಾಗ ನಾನು ಮಂತ್ರಿ ಇದ್ದಿಲ್ಲ, ನಲ್ಲಿ ಮಂತ್ರಿ ಆಗಿದೆ. ಧರಮ್ ಸಿಂಗ್ ಕಾಲದಲ್ಲೇ ಆಗಿದ್ದು. ಧರಮ್ ಸಿಂಗ್ ಸಾಹೇಬರು ಕಣ್ಮುಚ್ಚಿ ಸೈನ್ ಮಾಡಿಬಿಟ್ಟು ಆಯಿತು, ಆ ಕೆಲಸ ಹೋಯ್ತು. ಆಗೋಣ ಈಗ ನಾವು ಹೇಳ್ತಕ್ಕಂಥ 5% ನಮಗೆ ಕೊಟ್ಟಿದ್ದಾರೆ ಸರ್ಕಾರದವರು. ಅಂದರೆ ಕೆಲವು ಜಾತಿಗಳನ್ನು ಒಳಗಡೆ ಹಾಕಿ ನಮ್ಗೆ 5% ಕೊಟ್ಟಿದ್ದಾರೆ. ನಮ್ಮ ರೊಟ್ಟಿನಲ್ಲಿ ನಾವು ತಿನ್ನಕ್ಕೆ ಆರಾಮಾಗಿದ್ದೆವು. ನಮ್ಗೇನಪ್ಪ ಅಂದರೆ ಒಟ್ಟು ಸಮಾಜ ನಾವು ಒಂದು 2% ಕೆಲವು ಪಂಚಗೋರ ಇವೆಲ್ಲ ಇದ್ದು ಅದರಲ್ಲಿ ಹೊರಗಿನವರು 1% ತಂದು ಜಾತಿ ಒಳಗಡೆ ಹಾಕಿ ಇದು 5 ಮಾಡಿದ್ವಿ. ಯಾಕೆ ಮಾಡಿದ್ರಪ್ಪ, ಯಾರು ಮಾಡಿದ್ರೆ ನಿಮಗೆ? ಅದು ನಮ್ಗೆ ಕೊಟ್ಟಂಥ ರೊಟ್ಟಿನಲ್ಲಿ ನಾವು ಹಂಚ್ಕೊಡ್ತಿಲ್ಲ ಜಗಳ ಆಡಿದ್ದು. ಇನ್ನು ಒಳಗಡೆ ಹಾಕಿದ್ರೆ ನಮ್ಗೆ ತುಗಡಿನೂ ಸಿಗಲ್ಲ ರೊಟ್ಟಿ. ಅದು ಪರ್ಸೆಂಟೇಜ್ ಅರ್ಧನೂ ಸಿಗಲ್ಲ, ಗಿರ್ದನೂ ಸಿಗಲ್ಲ. ನಾವು ಜಗಳ ಆಡ್ಕೊಂಡಾಗ ಇದು ಯಾಕೆ ಮಾಡಿದ್ವಿ ಸರ್ಕಾರದವರು? ನಮ್ಮ ಹತ್ರ ಜಗಳ ಹಚ್ಚಿರಲಿಲ್ಲ. ಈ ಮುಖ್ಯಮಂತ್ರಿ ಬಂದಾಗ ಇಲ್ಲಿ ಏನಪ್ಪ ಅಂದ್ರೆ ಕ್ಯಾಬಿನೆಟ್ ಮಿನಿಸ್ಟರ್ ಬಂದಾಗ ನೀವು ಸಮಾಧಾನ ಕೇಳಬೇಕು. ಯಾಕೆ ಕೇಳಬಾರ್ದು? ಇದ್ರ ಬಗ್ಗೆ ನೀವು ಯಾಕೆ ಮಾತಾಡಲ್ಲ? ಇದ್ದಂಥ ಸರ್ಕಾರ ಡೆಮೋಕ್ರಸಿನಲ್ಲಿ ಗೌರ್ಮೆಂಟ್ ಈಸ್ ಸುಪ್ರೀಂ. ಐದರ್ ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್. ಈ ಸ್ಟೇಟ್ ಗೌರ್ಮೆಂಟ್ನಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಕಾಂಗ್ರೆಸ್ ಸರ್ಕಾರ ಬಂದಾಗ ಕೇಳಬೇಕು, ಯಾಕೆ ಸರ್ ಯಾಕೆ ಅನ್ಯಾಯ ಮಾಡ್ತಾ ಇದ್ದೀವಿ ನೀವು? ಇದು ಇಶ್ಯೂ ಮಾಡಬೇಕು, ಹೋರಾಟ ಮಾಡಬೇಕು, ಕೇಳಬೇಕು. ಇದನ್ನೆಲ್ಲ ನಾವು ಢೀಲ ಬಿಟ್ಟರೆ ಈ ಪ್ರಿಯಾಂಕಾ ಖರ್ಗೆ ಅವರ ಇಲ್ಲಿ ಒಂದು ಮಾತಾಡಲ್ಲ. ಇದ್ರ ಬಗ್ಗೆ ಏನು ಮಾತಾಡಕ್ಕೆ ಹೋಗಲ್ಲ. ಏನು ಮಾತಾಡಿದ್ರೆ ಹಾರಿಕೆ ಮಾತಾಡ್ಬಿಡ್ತಾರೆ. ಬೇರೆ ಮಿನಿಸ್ಟ್ರು ಕೂಡ ಏನು ಮಾತಾಡಲಿ, ಯಾಕಪ್ಪ ಕಿರಿಕಿರಿ ಮಾಡಿದ್ವಿ ಮಾತಾಡ್ರಿ ಸಾಬ್ರೆ ಯಾಕೆ ಮಾಡೋದು ಅಂತ ಹೇಳ್ಬೇಕು. ಓಟಾಗಿ MLA ಮಾಡ್ತೀವಿ, ಮಿನಿಸ್ಟರ್ ಮಾಡಿದ್ವಿ, ಯಾಕೆ ಮಾತಾಡೋಲ್ಲ ನೀವು? ಮಾತಾಡ್ರಿ, ಇಲ್ಲಾಂದ್ರೆ ರಾಜೀನಾಮೆ ಕೊಡು ಅಂತ ಹೇಳ್ಬೇಕು. ಇದು ಧೈರ್ಯ ನಮ್ಮಲ್ಲಿ ಬರಬೇಕು, ಬೆಳಿಬೇಕು. ಈ ಸಂದರ್ಭ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಏನಪ್ಪ ಅಂದರೆ ಇದರಲ್ಲಿ ಕಾಂಗ್ರೆಸ್ ಲೀಡರ್ದು ಭಾಳ ಪಾಠ ದೊಡ್ಡದಿದೆ. ನಮ್ಮ ತಿಳ್ಕೊಬಾರ್ದು. ರೇವನಾಯಕಣ್ಣವರು, ಸುಭಾಷ್ ರಾಠೋಡ್ ಯಾರು ಕಾಣ್ತಾ ಇಲ್ಲ. ಸುಭಾಷ್ ರಾಠೋಡ್ ಕಾಣ್ತಾ, ನೀವು ಕರೆದಿಲ್ಲೋ ನನಗೆ ಗೊತ್ತಿಲ್ಲ. ಬರಬೇಕಾಗಿದೆ ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಲೀಡರ್. ನಾವು ಇದ್ದವ್ರ ಜೊತೆಯಲ್ಲಿ ನಮ್ಮ ಅಣ್ಣವ್ರ ಮುಂದಿದ್ದು ನಾವು ಹಿಂದಿರ್ತೀವಿ. ನಾವು ಸುಭಾಷ್ ರಾಠೋಡ್ ರೇವನಾಯಕ್ ಮುಂದೆ ನಾವು ಬಂದು ಬಿಡ್ಕೊಂಡಿದ್ದು ಅವ್ರು ಹೊಡ್ರಿ ಅಂತ ನಾವು ಹೊಡ್ತೀವಿ. ನೀವು ಮುಂದೆ ನಾವಿರ್ಬಾರ್ದು. ಸರ್ಕಾರ ನಿಮ್ದಲ್ಲಿ ನೀವು ಅಂಜಬಾರ್ದು. ನಮ್ಮ ಅನ್ಯಾಯದಲ್ಲಿ ಯಾಕೆ ಅನ್ಬೇಕು ನಾವು? ನೀವು MLA ಟಿಕೆಟ್ಗೋಸ್ಕರ ZP ಟಿಕೆಟ್ಗೋಸ್ಕರ ಎಪ್ಪಾಡ್ ಅಂದ್ರೆ ಭಾಳ ದಿವಸ ನಡೆಗಿಲ್ಲ. ಒಳ್ಳಾಡಿದ್ವಿ. ನಮ್ಮ ಸಮಾಜ ಅನ್ಯಾಯದಲ್ಲಿ ಮಾಡೇಬೇಕಂತ ಹೇಳಿ ರೇವನಾಯಕಣ್ಣವರಾಗಲಿ, ಸುಭಾಷ್ ಅವರು ಡೆಪ್ಯೂಟಿ ಕ್ಯಾಂಡಿಡೇಟ್ ಆಗಲಿ, ಅವ್ರು ಮುಂದೆ ಹೋಗಲಿ. ಅವಿನಾಶ್ ಜಾಧವ್ ಅವರು, ನಾವು ಉಮೇಶ್ ಜಾಧವ್ ಅವ್ರು ಹಿಂದಿದ್ದು ಒತ್ತಿ ಕೊಡ್ತೇವೆ. ಭಾಳ ಮಾತು ಇದು ನಮ್ಗೆ ಸಪೋರ್ಟ್ ಮಾಡ್ತಾರೆ. ಯಾಕಂದ್ರೆ ಸರ್ಕಾರ ಅವ್ರದ್ದು, ನಾವು ಒತ್ತಿ ಕೊಟ್ಟರೆ ಸರಿ ಅಂತಾರೆ. ಅವ್ರು ಮುಂದೆ ಹೋಗಿ ಕಪ್ಪು ಕೊಡ್ತಾರೆ ಅವ್ರು. ಅದಕ್ಕೆ ನಾವು ಮುಂದಿರಬೇಕು. ನಾವು ಹಿಂದಿರ್ತಕ್ಕಂಥ ಕೆಲಸವನ್ನು ಮಾಡಿ ನಿಮಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕತ್ತೀನಿ. ಮತ್ತು ಆಫೀಷಿಯಲ್ ಬಗ್ಗೆ ನಾವು ಹೇಳಿದ್ವಿ. ಆಫೀಷಿಯಲ್ ಬಗ್ಗೆ ನಮ್ಮ ಆಫೀಷಿಯಲ್ ಭಾಳ ವೀಕ್ ಇದ್ದಾರೆ. ಬಂಜಾರ ಸಮಾಜದಾಗಲಿ, ಒಟ್ಟು ಸಮಾಜದಾಗಲಿ, ಈ ಸಮಾಜದ ಆಫೀಷಿಯಲ್ ಭಾಳ ವೀಕ್ ಇದ್ದಾರೆ. ಪಾಪ ಅವ್ರು ಗರೀಬ್ ಇದ್ದಾರೆ. ಅವರು ನಾವು ಇಂಟರ್ನಲ್ ಸಪೋರ್ಟ್ ಮಾಡಬೇಕು. ಬೇರೆ ಸಮಾಜದಲ್ಲಿ ನಾನು ಕಾಂಗ್ರೆಸ್ನಲ್ಲಿ ಇದ್ದಾಗ ನೋಡಿದ್ದೀನಿ ಭಾಳ ಚೆನ್ನಾಗಿ. ನಮ್ಮ ದೊಡ್ಡ ಕಾಂಗ್ರೆಸ್ ಲೀಡರ್ ಬಲ್ಲಿ ಅವ್ರು IAS IAS ಆಫೀಸರ್ ಬಂದೆಲ್ಲ ಫೀಡ್ ಮಾಡ್ತಾರೆ. ಅಲ್ಲಿ ರೊಕ್ಕರು ಫೀಡ್ ಮಾಡ್ತಾರೆ, ದುಡ್ಡು ಫೀಡ್ ಮಾಡ್ತಾರೆ, ದುಡ್ಡು ಹೇಳ್ತಾರೆ, ಹಿಂಗೆ ಮಾಡೋದು ಹೇಳ್ತಾರೆ. ನಮ್ಮಲ್ಲಿ ಅಷ್ಟು ದುಡ್ಡು ಫೀಡ್ ಮಾಡ್ತಕ್ಕಂಥವ್ರು, ದುಡ್ಡು ಹೇಳ್ತಕ್ಕಂಥವ್ರು ಜನ ಕಡಿಮೆ. ಆದ್ದರಿಂದ ಅವ್ರಿಗೂ ಸಪ್ರೇಟ್ ಮೀಟಿಂಗ್ ತೊಗೋಬೇಕು ಸರ್. ನೀವು ಮೀಟಿಂಗ್ ತೊಗೊಂಡು ಮಾಡಿ ಅವ್ರಿಗೂ ಏನಪ್ಪ ಅಂತ ಕೊಡೋಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕು ನಾವು. ಇದು ಒಂದು. ಆಮೇಲೆ ಟಚೇಬಲ್ ಆ್ಯಂಡ್ ಟಚೇಬಲ್ ಯಾಕೆ ಮಾಡ್ತಾ ಇದ್ದಾರೆ ನಮಗೂ ಭಾಳ ಏನಪ್ಪ ನಾಚಿಕೆ ಬರ್ತಾ ಇದೆ. ಎಲ್ಲರೂ ಟಚೇಬಲ್ ಇದೆಯಲ್ಲ, ಅನ್ಟಚೇಬಲ್ ಎಲ್ಲಿದೆ? ಇಲ್ಲಿ ಎಲ್ಲ ಕಾಮ ತೊಗೊಂಡವ್ರು ಕಚಾಯ ಕೊಡ್ತೀವಿ, ಎಲ್ಲ ಕಡೆ ಊಟ ಮಾಡ್ತೀವಿ, ಎಲ್ಲ ಕಡೆ ಟಚೇಬಲ್ ಇದೆ, ಅನ್ಟಚೇಬಲ್. ನಮಗೆ ಅನ್ಟಚೇಬಲ್ ಅಂತ ವರ್ಡ್ ಪೇಪರಲ್ಲಿ ಹಾಕ್ತಕ್ಕಂಥವ್ರು ಈ ಸಮಾಜದವರು, ಲೆಫ್ಟ್ ರೈಟ್. ಇದನ್ನು ತೆಗಿಬೇಕು. ಪ್ರೆಸ್ನವ್ರು ಏನು ಹೆಡ್ ಆಫೀಸಲ್ಲಿ ಇದ್ದಾರೆ, ಅದಕ್ಕೆ ಟಚೇಬಲ್ ಅಂತ ಯಾಕೆ ಬರ್ತೀವಿ? ಟಚೇಬಲ್ ನಮ್ಮ ಬೇರೆ ಯಾಕೆ ಮಾಡ್ತಾ ಇದ್ರಿ? ನಮ್ಮಲ್ಲಿ ವಿಂಗಡಣೆ ಯಾಕೆ ಮಾಡ್ತಾ ಇದ್ರಿ ನೀವು ಅಂತ ಹೇಳಿ ಇದು ಮಿನಿಸ್ಟ್ರಿನೂ ಕಂಪ್ಲೇಂಟ್ ಮಾಡಬೇಕು. ಪ್ರೆಸ್ನವ್ರು ಎಡಿಟರ್ ಯಾರು ಅವ್ರಿಗೂ ಕೊಡಬೇಕು. ಯಾರು ಟಚೇಬಲ್ ಅಂತ ನೀವು ಹೇಳಿ. ಅಂಬಾಣಿ ಗೋವಿ ಕೊಟ್ಟು 20% ಹೇಳಿದ್ವಿ. ಟಚೇಬಲ್ ಅಂತ ಹೇಳಿ ನಮಗೇನಪ್ಪ ಅಂದರೆ ಒಂದು ಕಾಲದಲ್ಲಿ ಇತ್ತು.
ಚಾಯ ಕಪ್ ಸಸಿ ಭಾಳ ಅಲ್ಲಿ ಹೊರಗಿಡ್ತಿದ್ರು ಮುಟ್ಕೊಬೇಡ್ತಿದ್ರು. ಈಗ ಎಲ್ಲಿ ಬಿಡ್ಬೋದು, ಎಲ್ಲರೂ ಕರ್ಸ್ಕಿಸಿ ನಾವು ಚಹಾ ಕುಡಿತೇವೆ. ಲೆಫ್ಟ್ ಟು ರೈಟ್ ಸಮಾಧಾನ ನಮ್ಮ ಮನೆಗೆ ಊಟ ಮಾಡ್ತೇವೆ, ಅವ್ರ ಮನೆ ನಾವು ಊಟ ಮಾಡ್ತೇವೆ, ಎಲ್ಲ ಹೋಟೆಲ್ ಚಹಾ ಕುಡಿತೇವೆ. ಎಲ್ಲ ಏನಪ್ಪ ಅಂದ್ರೆ ಅನೇಕ ಸಂದರ್ಭಗಳಲ್ಲಿ ನಾವೆಲ್ಲ ಕೂಡ ಇರ್ತೇವೆ. ಟಚಬಲ್ ಇವತ್ತಿನ ದಿನಗಳಲ್ಲಿ ಟಚಬಲ್ ಅಂಟಬಲ್ ವರ್ಡ್ಸ್ ಯೂಸ್ ಮಾಡಬಾರ್ದು. ಹಿಂದ್ ಕಾಲದಲ್ಲಿ ಇತ್ತು, 20 ವರ್ಷದ ಹಿಂದೆ ಇತ್ತು ಟಚಬಲ್ ಅಂಟಬಲ್. ಈಗ ಯಾಕೆ ಇದು ಮಾಡಿ ಹೊಡಿತಕ್ಕಂಥ ಏನಪ್ಪ ಅಂದ್ರೆ ಹುನ್ನಾಟ ಮಾಡ್ತಾ ಇದ್ದೀವಿ ಸರ್ಕಾರದವರು. ಇದನ್ನು ನಾವು ಖಂಡನೆ ಮಾಡ್ತೇವೆ ಅಂತ ಹೇಳಬೇಕು. ಈ ಸಂಘಟನೆಯಲ್ಲಿ ಹೋಗ್ತಿಂಗ್ ಅವ್ರು ಹೇಳಿದ್ರು ಭಾಳ ಯಾವ ಥರ ನಾಮಿನೇಷನ್ ಫೈಲ್ ಮಾಡ್ಲಿಕ್ಕೆ ಹೋಗ್ತೀವಿ ಅಂತ. ನಾವು ಹೋಗ್ತೇವೆ, ನಾಮಿನೇಷನ್ ಫೈಲ್ ಮಾಡುವಾಗ ನಾವು ದುಡ್ಡು ಕೊಡ್ತೇವೆ, ಆಫೀಸ್ ಕೊಡ್ತೇವೆ, ಗಾಡಿ ಕೊಡ್ತೇವೆ, ಎಲ್ಲ ಕೊಡ್ತೇವೆ. ನಾಮಿನೇಷನ್ ಯಾರು ಬರೋಂಗಿಲ್ಲ, ಎಲ್ಲ ಜಾಸ್ತಿ ಬರ್ತಾವ್ರಿ. ಅದು ಯಾರು ದುಡ್ಡು ಕೊಡ್ತೇವೆ, ಕುಡಿತೇವೆ, ಎಲ್ಲ ಕೊಡ್ತಾರೆ. ಇದರಲ್ಲಿ ದುಡ್ಡು ಕೊಡ್ತೇವೆ, ಇದು ಕೊಡ್ತೇವೆ. ನಮ್ಮ ಜಾತಿ ಸ್ವಾಭಿಮಾನ ಬರುತ್ತೆ. ಜಾತಿ ಸ್ವಾಭಿಮಾನ ನಮ್ಗೆ ಮಾಡಬೇಕು, ಜಾತಿ ಸ್ವಾಭಿಮಾನ ಬರಬೇಕು. ಯಾಕಂದ್ರೆ ಬರ್ತಕ್ಕಂಥ ದಿನಗಳಲ್ಲಿ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ತೊಂದರೆ ಆಗಬಾರ್ದು ದೃಷ್ಟಿಯಿಂದ ಫೈಟ್ ಮಾಡ್ತಾ ಇದ್ದೀವಿ ನಾವು. ಅದರಿಂದ ನಾನು ಕಳಕಳಿಯಾಗಿ ವಿನಂತಿ ಮಾಡ್ಕೊಳ್ತೇನೆ ತಮ್ಮ ಹತ್ರ. ನಾನು ನನ್ನ ಅನಿಸಿಕೆ ಹೇಳ್ತಾ ಇದ್ದೀನಿ, ಇದು 5% ಕೊಟ್ಟಿದ್ರಿ, ಇದು ಅನ್ಯಾಯ ಆಗ್ತದೆ. ಬೇರೆ ಜಾತಿಗೆ ಸೇರಿಸಿ 5% ಮಾಡಿದ್ರಿ. ತಾವು ಸರ್ಕಾರ ಇದು ನಮ್ಮ ಸರ್ಕಾರ ರೇವನಾಗಿ ಬೇರೆನೆ ಮತ್ತು ಸುಭಾಷ್ ರಾಠೋಡ್ ಇಬ್ಬರು ನಮ್ಮ ಸರ್ಕಾರ ಬೇರೆ ಯಾರಲ್ಲ. ರೇವನಾಗಿ ಬೇರೆ ಸುಭಾಷ್ ರಾಠೋಡ್ ಇಬ್ಬರಿಗೆ ಕರ್ಕೊಂಡು ಹೋಗ್ಬೇಕು, ಮೆಮೊರಂಡಮ್ ಕೊಡಬೇಕು. ಅದು 5 ಇದ್ದಿದ್ದು ನೀವು 6 ಮಾಡ್ರಿ, 5 ಇದ್ದು 6 ಮಾಡ್ರಿ, 17 ಇದ್ದಿದ್ದು 18 ಮಾಡ್ರಿ. ನನ್ನ ಅನಿಸಿಕೆ 18 ಮಾಡ್ರಿ, 5 ಇದ್ದು 6 ಮಾಡಿ, 6 ಎಲ್ಲ 17% 70% ಕರ್ನಾಟಕ ಸ್ಟೇಟ್ ಅಮೆಂಡ್ಮೆಂಟ್ ಮಾಡಿದ್ವಿ ಬಿಲ್ಲು. ಅಮೆಂಡ್ಮೆಂಟ್ ಮಾಡಿ 17 ಮಾಡ್ರಿ. ಎಲ್ರಿಗೆ 6 ಕೊಟ್ಬಿಟ್ಟು ಸಮಾನ ಹೋಯ್ತಲ್ಲ. ಮತ್ತೆ ಏನು ಮಾಡೋದು ನಾವು? ಈಗ ಸಿಕ್ಕಿದೆ ಅರ್ಧ ರೊಟ್ಟಿದೆ, ಗೆದ್ದ ರೊಟ್ಟಿ ತಿನ್ನಮಂತ. ಈಗ ಜಗಳ ಏನಪ್ಪ ಅಂತ ಹೇಳಿದ್ರೆ ಲೆಫ್ಟ್ ಅವರು ಬಗೋಡಿ ತೊಗೊಂಡು ಬೇರೆ ಹೋದ್ರು, ರೈಟ್ದವರು ಬಗೋಡಿ ತೊಗೊಂಡಿರೋ ಹೋಗೋದು. ನಮಗೊಂದು ಸಣ್ಣ ಬಗೋಡಿ ಕೊಟ್ಟರೆ ಅದ್ರಾಗ ನಾವು ಹಚ್ಕೊಂಡಿಲ್ಲ, ತಿನ್ಬೇಕು ಅಂತ ನಮಗೆ ಈ ಬಗೋಡಿನಲ್ಲಿ ನಾವು ಸರಿಸಮ ಮಾಡ್ಕೊತೀವಿ ನಾವು. ಬಟ್ ನಮ್ಗೆ 6% ಕೊಡಬೇಕು. ಲೇಟ್ ಮಾಡಿದ್ರೆ ಆಗಲ್ಲ. ಯಾರು ಹೇಳಿದ್ರಲ್ಲ, ಈಗ 3 ದಿವಸ ಪಾಸ್ ಮಾಡೋ ಬಿಲ್ಲಾಗೆ ಹೋರಾಟ ಮಾಡಿದ್ರೆ ಅಂಚಿ ಮಾಡಿಬಿಟ್ರು ಅವ್ರು. ಈ ಸಂದರ್ಭದಲ್ಲಿ ಇಮಿಡಿಯೇಟಾಗಿ ನಾವು ಹೋರಾಟ ಮಾಡಿದ್ರೆ 6 ಮಾಡಿ ಇದೇ ಡಿಮ್ಯಾಂಡ್ ಮಾಡಲ್ಲ ಅಂದ್ರೆ ಹೋರಾಟ ಮಾಡ್ತೀವಿ, ಸತ್ಯಾಗ್ರಹ ಮಾಡ್ತೀವಿ. ನನ್ನ ಅನಿಸಿಕೆ ನೀವು ಹೇಳ್ತಾ ಇದ್ರು, ದೇವರಾಯಣ್ಣವ್ರದ್ದು ಅವ್ರದ್ದು MLA ಸಾಹೇಬ್ರದ್ದು ಅವ್ರ ಅನಿಸಿಕೆ ನೀವು ಕೇಳ್ಕೊಳ್ಳಿ. ನನ್ನ ಅನಿಸಿಕೆ ನಾನು ಹೇಳಿದ್ದೀನಿ. ಹೋರಾಟ ಮಾಡ್ತಂದ್ರೆ ಹೆಂಗೆಲ್ಲ ಬರಬೇಕು. ಹೋರಾಟ ಅಂದ್ರೆ ಹೊಡೆಯೋದು ಬಡಿಯೋದು ಮಾಡ್ಲಿಕ್ಕೆ ಹೋಗ್ಬಾರ್ದು. ಒಂದು ಸಿಸ್ಟಮೆಟಿಕ್ ಮಾತಾಡಬೇಕು, ಪ್ರೊಸೀಜರ್ ಮಾಡಬೇಕು. ನಾವೆಲ್ಲ ಕಲಿಸ್ಬೇಕು. ನ್ಯೂ ಜನ್ರೇಷನ್ಗೆ ರಾಜಕೀಯ ಮಾಡೋದು ಇದನ್ನು ಕಲಿಸ್ಬೇಕು. ನಾವು ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಇದು ನಾವು ಒಳ್ಳೆ ರೀತಿಯಿಂದ ಹೋರಾಟ ಮಾಡಬೇಕು ಅಂತ ಮಾತನ್ನು ಹೇಳಿ, ನಾವು ರಾಜಕಾರಣಿಗಳು ನಾವು ಕೆಲವು ಸಂದರ್ಭದಲ್ಲಿ ನಮ್ಮ ಸ್ವಾರ್ಥನ ಯೂಸ್ ಮಾಡ್ಕೊಳ್ತೀವಿ. ರಾಜಕಾರಣಿಗಳು ನಾವು ನಮ್ಮ ಸ್ವಾರ್ಥ ಯೂಸ್ ಮಾಡ್ಕೊಳ್ತೀವಿ. ಬಟ್ ನಾನು ರಾಜಕಾರಣಿಗಳೆಲ್ಲ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನಮ್ಮ ಸ್ವಾರ್ಥನ ಯೂಸ್ ಮಾಡ್ಕೊಳ್ಬಾರ್ದು. ಸಮಾಜ ಬಂದಾಗ ನಮ್ಮ ಸ್ವಾರ್ಥನ ಬಿಟ್ಟು ಸಮಾಜಗೋಸ್ಕರ ಹೋರಾಟ ಮಾಡಬೇಕಂತ ಮಾತನ್ನು ಹೇಳಿ, ಸುಭಾಷ್ ರಾಠೋಡ್ ಬರಬೇಕಾಗಿದ್ದು ಯಾಕೆ ಬಂದಿಲ್ಲ ಅದು ನೀವು ಕೇಳಬೇಕು. ಪ್ರಿಯಾಂಕಾ ಖರ್ಗೆ ಅವರಿಗೆ ಬಂದಾಗ ಗೆರವ್ ಮಾಡ್ಲಿಕ್ಕೆ ಎಲ್ಲರೂ ಬರೀ ನಾನು ಮುಂಚೂಣಿಯಲ್ಲಿ ಇರ್ತೀನಿ, ಮುಂಬೈ ಜಾಧವ್ ಇರ್ತಾರೆ, ರೇವನಾಯಣ್ಣವ್ರು ನಮ್ಮ ಜೊತೆ ಇರ್ತಾರೆ. ಗೆರವ್ ಮಾಡಿ ಕೇಳಬೇಕು, ಯಾಕೆ ನಮ್ಮ ಸಮಾಜ ಅನ್ಯಾಯ ಮಾಡ್ತಿದ್ರು, ಯಾಕೆ ನೀವು ಮಾತಾಡಲ್ಲ. ಕ್ಯಾಬಿನೆಟ್ ಮಿನಿಸ್ಟರ್ ಇಸ್ ವೆರಿ ಪವರ್ಫುಲ್ ಮಿನಿಸ್ಟರ್. ಆಲ್ ಇಂಡಿಯಾ ಪ್ರೆಸಿಡೆಂಟ್ ನಿಮ್ಗೆ ಒಪ್ಪಿದ್ದಾರೆ. ನೀವಂತೂ ಸ್ಟೇಟ್ ಪ್ರೆಸಿಡೆಂಟ್ ಬಾಸೇ ನಿಮ್ಗೆ ಪೂರ ತಾಳ್ಕೊಂಡಿದ್ದೀರಿ. ಒಂದು ಮಾತು ಸಿದ್ದರಾಮಯ್ಯ ಹೇಳಿದ್ರೆ ಮಾಡ್ತಾರೆ. ಅವ್ರು ಏನು ಮಾತು ಹೋಗ್ಬಾರ್ದು, ಮಾಡಪ್ಪ ಯಾಕೆ ಮಾಡ್ತೀವಿ. ನೀವು ಮಾಡಲ್ಲ ಅಂತ ಹೇಳಿದ್ರೆ ನೀವು ನಾಳೆ ಎಲೆಕ್ಷನ್ ಯಾರು ಬರ್ತೀವಿ ಮಾಡ್ತೀವಿ, ನಿಮಗೆ ಕೈ ತೋರಿಸ್ತೇವೆ ಅಂತ ಮಾತನ್ನ ಅಂಜಿಕೆ ಹಾಕಿ ಪ್ರಭಾವ ಆಗಬೇಕಂತ ಮಾತನ್ನು ಹೇಳಿ ನನ್ನ ಮಾತು